ಹಾಯ್ ಹಲೋ ವೆಲ್ಕಮ್ ಟು ಕರ್ಣ ಲಾಕ್ಸ್. ಇವತ್ತು ಬೆಳಗ್ಗೆ ಎದ್ದು ಫ್ರೆಶಪ್ ಗಿಶಪ್ ಆಗಿ ನಾನು ಹೋಗಿದ್ದು ಎಲ್ಲಿಗೆ ಅಂತಂದರೆ ಬೊಮ್ಮನಹಳ್ಳಿಗೆ. ಯಾಕಪ್ಪ ಅಂತಂದರೆ ಟೀ ಕುಡಿಯೋಕ್ಕೆ. ಆಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಗಾಡಿನೂ ಬಂದಿದ್ದಿಲ್ಲ. ಕೊನೆಗೂ ಗಾಡಿ ಬಂತು. ಗಾಡಿ ಎಲ್ಲ ಹತ್ಕೊಂಡು ಮರಮ್ಮನಹಳ್ಳಿಯಲ್ಲಿ ಗಾಡಿ ಸ್ಟಾಪ್ ಮಾಡಿದ್ದೀವಿ. ಯಾಕಪ್ಪ ಅಂತಂದರೆ ಒಂದು ಸ್ವಲ್ಪ ರೇಷನ್ ತೊಗೋಬೇಕಿತ್ತು. ಅದಕ್ಕೆ ರೇಷನ್ ಎಲ್ಲ ತಗೊಂಡು ನಾವು ಮತ್ತೆ ಹೋಗಿದ್ದೆ ಹೊಸಪೇಟೆ ಕಡೆಗೆ. ಆದರೆ ನಾವು ಹೋಗಿದ್ದು ಹೊಸಪೇಟೆಗಲ್ಲ, ನಾವು ಹೋಗಿದ್ದು ಎಲ್ಲಿಗಪ್ಪ ಅಂತಂದರೆ ಶ್ರೀ ಕ್ಷೇತ್ರ ಹುಲಿಗಿ. ಹೌದು, ಹುಲಿಗಿಗೆ ಹೋಗಿದ್ವಿ. ಯಾಕಪ್ಪ ಅಂತಂದರೆ ಇದೇ ತಿಂಗಳು 11, 12, 13 ಜಾತ್ರೆ ಇರೋ ಕಾರಣ ಪ್ರಸಾದಕ್ಕೆ ರೇಷನ್ ಕೊಡಬೇಕಿತ್ತು. ರೇಷನ್ ಎಲ್ಲ ಕೊಟ್ಟು ರಸೀದೆಲ್ಲ ಇಸ್ಕೊಂಡು ನಾನು ಹೋಗಿದ್ದೆ ದೇವ್ರ ದರ್ಶನಕ್ಕೆ. ಕ್ಯೂ ಅಂತೂ ಫುಲ್. ಇವತ್ತು ರಶ್ ವಾರ ಇರೋದು ಕಾರಣ ಫುಲ್ಲು ಇವತ್ತು ಕ್ಯೂ ರಶ್ ಇತ್ತು. ಹಂಗೂ ಹಿಂಗೆ ಮಾಡಿ ಒಂದು ತಾಸಲ್ಲಿ ಆಚೆ ಬಂದಿಂದೆ ಹೊರಗಡೆ ಪರಶುರಾಮ ದೇವರಿಗೆಲ್ಲ ಕೈ ಮುಗಿದು, ಆಮೇಲೆ ಇಲ್ಲಿ ಏನು ಕಾಣ್ತಿದೆ ಕಲ್ಲು, ಇದ್ರ ಮೇಲೆ ಜನರ ನಂಬಿಕೆ. ಇದು ಏನು ಅಂದ್ಕೊಂಡು ತಿರ್ಸಿತೀವಿ ಅದು ಏನಾದ್ರು ಟರ್ನ್ ಆದರೆ ತಿರುಗಿದ್ರೆ ಅದು ಆಗುತ್ತೆ ಅಂತ ಜನರ ನಂಬಿಕೆ. ಅದನ್ನೆಲ್ಲ ನೋಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಆಮೇಲೆ ತೇರೆಲ್ಲ ನೋಡಿಕೊಂಡು ಯಾವ ಥರ ಮಾಡಿದ್ದಾರೆ ಅಂತಂದು ಅಲಂಕಾರ ಎಲ್ಲ ನೋಡಿಕೊಂಡು ಹೆವಿ ಬಿಸಿಲು ಅಂದ್ರೆ ಬಿಸಿಲು, ಹೊರಗಡೆ ಬರೋಂಗಿದ್ದಿದ್ದಿಲ್ಲ. ಬಂದು ಆಮೇಲೆ ಕಾರ್ ಹತ್ರ ಬಂದಿಂದ ಸ್ವಲ್ಪ ಸಮಾಧಾನ ಆಯಿತು. ಕಾರಲ್ಲಿ ಹೋಗ್ತಾ ಗಾಳಿ ಹೊಡೆಯೋದಕ್ಕೆ. ಆಮೇಲೆ ಹೊಸಪೇಟೆಯಲ್ಲಿ ಬಂದು ಚಿಪ್ಸು ಸ್ಟಿಂಗು ತಗೊಂಡು ನಾವು ಬಂದಿದ್ದು ಎಲ್ಲಿಗಪ್ಪ ಅಂತಂದ್ರೆ ಊರ ಕಡೆ ಬಂದು ಹಿಂಗಿದ್ದವನು ಹಿಂಗೆ ರೆಡಿಯಾಗಿ ಗಾಡಿ ತಗೊಂಡು ನಾನು ಹೋಗಿದ್ದೆ ಹೊಲಕ್ಕೆ. ಯಾಕಪ್ಪ ಅಂತಂದರೆ ಹೊಲಕ್ಕೆ ಕುರಿ ಬಿಡೋಕೆ ಹೇಳಿದ್ದೆ. ಬಂದವೇನಿಲ್ಲ ಅಂತಂದು ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೆ. ಈ ಪಟ್ಟಿ ಹೆಂಗೆ ಕಾಣ್ತಿದ್ದೆ, ಇದಕ್ಕೆ ನಿನ್ನೆ ಕುರಿ ಬಿಟ್ಟಿದ್ರು. ಇವತ್ತು ಮೇಲ್ಗಡೆ ಪಟ್ಟಿಯಲ್ಲಿ ಕುರಿ ಬಿಟ್ಟಿದ್ರು. ಅದನ್ನೆಲ್ಲ ನೋಡಿಕೊಂಡು ಒಂದು ಚೀಲಲ್ಲಿ ಅಣಿಕೆ ತುಂಬಿಕೊಂಡು ಆಮೇಲೆ ದಾರಿಯಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ದ, ಅವನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಊರ ಕಡೆ ಬಂದೆ. ಇವತ್ತಿಗೆ ಇಷ್ಟೆಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.